ಪಾಡ್ಕಾಸ್ಟ್ ಒಂದರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮಾತಾಡಿಸ್ಬೇಕಾದ್ರೆ ಕ್ರಿಕೆಟ್ ಬಗ್ಗೆ ವಿಷಯವನ್ನು ಹೇಳ್ತಂದಿದ್ದಾರಲ್ಲಿ. ಏನು ವಿಷಯ ಅಂತ ಹೇಳಿದ್ರೆ, ಭಾರತ ಮತ್ತು ಪಾಕಿಸ್ತಾನ ತಂಡ ಕ್ರಿಕೆಟ್ ಟೀಮ್ನಲ್ಲಿ ಯಾರು ಉತ್ತಮ, ಯಾವ ತಂಡ ಚೆನ್ನಾಗಿ ಆಡ್ತಾರೆ, ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ದಾರೆ. ಇದಕ್ಕೆ ನರೇಂದ್ರ ಮೋದಿ ಅವರು ಬಹಳ ಜಾಣ್ಮೆಯ ಉತ್ತರವನ್ನು ಕೊಟ್ಟಿದ್ದಾರೆ. ನಾನೇನು ಕ್ರಿಕೆಟ್ನ ದೊಡ್ಡ ತಜ್ಞ ಅಲ್ಲ, ತಾಂತ್ರಿಕ ವಿಷಯಗಳ ತಜ್ಞ ಕೂಡ ಅಲ್ಲ ನಾನು. ಅದರಲ್ಲಿ ಯಾರ್ಯಾರು ತಜ್ಞರಾಗಿರ್ತಾರೋ, ಪಳಗಿರ್ತಾರೋ ಅವರು ಮಾತ್ರ ತೀರ್ಮಾನ ಮಾಡಬಲ್ಲರು. ನನಗೆ ಅಷ್ಟೊಂದು ಗೊತ್ತಾಗಲ್ಲ ಯಾವ ತಂಡ, ಯಾವ ಆಟಗಾರ ಉತ್ತಮ, ಯಾರು ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತಾನೆ, ಯಾರು ಬೌಲಿಂಗ್ ಚೆನ್ನಾಗಿ ಮಾಡ್ತಾನೆ, ಅವರು ಮಾತ್ರ ಟೆಕ್ನಿಕಲಿ ಸ್ಟ್ರಾಂಗ್ ಇರ್ತಾರಲ್ಲ, ಅವರು ಮಾತ್ರ ನಿರ್ಧಾರ ಮಾಡಬಲ್ಲರು. ಆದರೆ ಕೆಲವೊಮ್ಮೆ ಇದು ಇವನ್ ಸ್ಟ್ರಾಂಗಾ, ಅವನ್ ಸ್ಟ್ರಾಂಗಾ, ಈ ಟೀಮ್ ಚೆನ್ನಾಗಿದೆಯಾ, ಆ ಟೀಮ್ ಚೆನ್ನಾಗಿದೆಯಾ ಅಂತ ಬಂದಾಗ ಕೆಲವೊಮ್ಮೆ ರಿಸಲ್ಟ್ ಇರುತ್ತಲ್ಲ, ಗೆದ್ದರ ಸೋತರ ಅನ್ನೋದು ಆ ಫಲಿತಾಂಶಗಳು ವಾಸ್ತವವನ್ನು ಹೇಳುತ್ತವೆ. ಕೆಲ ದಿನಗಳ ಹಿಂದಷ್ಟೇ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್ ಆಯಿತು. ಆಗ ಆ ಪಂದ್ಯದ ರಿಸಲ್ಟ್ ಇತ್ತಲ್ಲ, ಆ ಏನು ರಿಸಲ್ಟ್ ಬಂತೋ ಅದೇ ಉತ್ತಮ ತಂಡ ಯಾವುದು ಅಂತ ಹೇಳಿಲ್ವಾ? ನಮಗೆ ತಿಳಿದಿರುವುದು ಅದೇ ರೀತಿಯಲ್ಲಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಉತ್ತರ ಕೊಟ್ಟಿದ್ದಾರೆ. कौन अच्छा कौन बुरा, अगर खेल की टेक्निक के संबंध में कहे तो मैं इसका एक्सपर्ट नहीं हूं. तो टेक्निक जो लोग जानते होंगे वही बता सकते हैं कि किसका खेल अच्छा और कौन खिलाड़ी अच्छे हैं. लेकिन कुछ परिणाम से पता चलता है. जैसे अभी कुछ दिन पहले ही इंडिया और पाकिस्तान के बीच एक मैच हुआ, तो जो परिणाम आया उससे पता चलेगा कि कौन बेटर टीम.